4060 2400 ಅಡಿ ಜಸ್ಟ್ ನಿಮ್ಗೆ 21,50,000 ರೂಪಾಯಿ ಕೊಡ್ತಾ ಇದೀನಿ ಸರ್. ಎಷ್ಟು ಜನಕ್ಕೆ ಸರ್ ಇದು? ಸರ್ ಇದು ಬರೀ 100 ಕಸ್ಟಮರ್ಸ್ ಮಾತ್ರನೇ ಲಕ್ಕಿ ಕಸ್ಟಮರ್. ಯಾರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 100 ಜನ ಬೇಗ ಬುಕ್ ಮಾಡ್ಕೋತಾರೆ ಅವ್ರಿಗೆ ಮಾತ್ರನೇ ಈ ಪ್ರೈಸ್ ಸರ್. ಲೀಗಲ್ ಡಾಕ್ಯುಮೆಂಟೇಶನ್. ಸೊ ಇಲ್ಲಿ ನೀವು ನೋಡಬಹುದು ಲೀಗಲ್ ಡಾಕ್ಯುಮೆಂಟ್ಸ್ 60 ವರ್ಷದ ಕಂಪ್ಲೀಟ್ ಟೈಟಲ್ ವೈಸ್ ಹಿಸ್ಟ್ರಿ ಇದೆ ಇದ್ರಲ್ಲೇ. ಚಾನಲ್ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಾರೋ 10 ಸೈಟ್ ನೀವು ರಿಜಿಸ್ಟ್ರೇಷನ್ ಆದ್ರೆ ಅವ್ರಿಗೆ 1 ಸೈಟ್ ನಾನು ಫ್ರೀ ಆಗಿ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಕನ್ವರ್ಷನ್ ಲ್ಯಾಂಡ್ ಸರ್ ಇದು. ಡಿಸಿ ಕನ್ವರ್ಷನ್, ಇಂಡಿವಿಜುವಲ್ ಈ ಖಾತಾ ಬರುತ್ತೆ. ಪ್ರತಿಯೊಂದು ಸೈಟ್ಗೂ ಇಂಡಿವಿಜುವಲ್ ಖಾತಾ ರೆಡಿ ಇರುವಂತ ಪ್ರಾಜೆಕ್ಟ್ ಇದು. ಅಂಡ್ ಪ್ಲಸ್ ಇದರಲ್ಲಿ ನಾವ್ ಏನ್ ಅಮ್ಯುನಿಟೀಸ್ ಕೊಡ್ತಾ ಇದೀವಿ ಅಂದ್ರೆ ಕ್ಲಬ್ ಹೌಸ್ ಇದೆ, ಪಾರ್ಕ್ ಇದೆ, ಚಿಲ್ಡ್ರನ್ಸ್ ಪ್ಲೇ ಹೋಮ್ ಇದೆ, ಅಂಡ್ ಪ್ಲಸ್ ಸೀಟ್ ಲೈಟ್ಸ್ ಇದೆ, ಎಲೆಕ್ಟ್ರಿಸಿಟಿ, ವಾಟರ್ ಕನೆಕ್ಟಿವಿಟಿ, ಸೀವೇಜ್ ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿ ಕೊಡ್ತಾ ಇರೋಂತ ಪ್ರಾಜೆಕ್ಟ್ ಸರ್. ನಿಮಗೆ ಇಮಿಡಿಯೇಟ್ 10 ರಿಂದ 15 ದಿವಸದಲ್ಲಿ ಲೋನ್ ಫಿನಿಶ್ ಮಾಡ್ಕೊಡ್ತೀನಿ. ಸೊ ಇಮಿಡಿಯೇಟ್ ಆಗಿ ನೀವು ಲೋನ್ ಮಾಡಿಸ್ಕೊಂಡು ರಿಜಿಸ್ಟ್ರೇಷನ್ ಏನಿದೆ ಫಿನಿಶ್ ಮಾಡ್ಕೋಬಹುದು. ಸುತ್ತಮುತ್ತಲು ಏನೇನ್ ಡೆವಲಪ್ಮೆಂಟ್ ಇದೆ? ಸೊ ಗೌರಿಬಿದನೂರು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅದ್ ಬಿಟ್ರೆ ನಿಮಗೆ ಹಿಂದೂಪುರ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಇದೆ, ಚಿಲಂದೂರು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅಂಡ್ ಪ್ಲಸ್ ನಿಮ್ಗೆ ಇಲ್ಲೇ ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇದೆಲ್ಲ ಬಂದು ನಿಮ್ಗೆ ಜಸ್ಟ್ 25 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲೇ ನಮ್ಮ ಪ್ರಾಜೆಕ್ಟ್ ಇರುವಂತ. ಬಿಗ್ಗೆಸ್ಟ್ ಕಂಪನಿಗಳು ಸರೌಂಡಿಂಗ್ ಏನಾದ್ರು ಬರ್ತಾ ಇದೆ ಸರ್? ಸರ್ ಚೈನಾದು ಬಿಗ್ಗೆಸ್ಟ್ ಒಂದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಸೊ 700 ಎಕರ್ಸ್ ಅಲ್ಲಿ ಬರ್ತಾ ಇದೆ. ವಿಪ್ರೋದು 5 ಯೂನಿಟ್ ವರ್ಕಿಂಗ್ ಅಲ್ಲಿ ಇದೆ. ಜಾಪನೀಸ್ ರಿಸರ್ಚಿಂಗ್ ಕಂಪನಿ 350 ಎಕರೆ ಬರ್ತಾ ಇದೆ. ನಿಪ್ಕೋ ಕಂಪನಿ ಆಲ್ರೆಡಿ 350 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ರಿಲಯನ್ಸ್ ಕಂಪನಿಯವರು ನಮ್ಮ ಪ್ರಾಜೆಕ್ಟ್ ಹತ್ರನೇ 100 ಎಕರ್ ಲ್ಯಾಂಡ್ ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಸರ್. ಮತ್ತೆ ಇವಾಗ ನಾವ್ ಎಲ್ಲಿದ್ದೀವಿ ಈಗ? ಸೈಟ್ ಅಕ್ಕಪಕ್ಕ ಏನಿದೆ, ಹೊಳ್ಳಿ ನಮ್ಗೆ ಈ ಲೊಕೇಶನ್ ಎಲ್ಲಿದೆ ಬರುವಂತ ನಮಗೂ ಗೊತ್ತಿಲ್ಲ. ಸ್ವಲ್ಪ ಹೇಳ್ಕೊಡ್ತೀರಾ ಏನಂತಂದು? ಸರ್ ಖಂಡಿತವಲ್ಲೂ. ಇವಾಗ ನೀವು ನೋಡ್ತಾ ಇರಂಗೆ ಮೇನ್ ರೋಡ್ ಇದೇ ಮೇನ್ ರೋಡ್ ಇರುವಂತ ಪ್ರಾಜೆಕ್ಟು. ಸೊ ಮೇನ್ ರೋಡ್ ಅಂದ್ರೆ ನಿಮಗೆ ಇದು ಮಧುಗಿರಿ ಟು ಗೌರಿಬಿದನೂರು ಮೇನ್ ರೋಡ್ ಇದು. ಜಸ್ಟ್ ನಿಮಗೆ 1.5 ಕಿಲೋಮೀಟರ್ಸ್ ಅಲ್ಲಿ ವಿಧುರಾಷ್ಟ್ರ ದೇವಸ್ಥಾನ ಇದೆ, ತುಂಬಾ ಫೇಮಸ್ ಇರುವಂತ ಟೆಂಪಲ್. ಸೊ ನಿಮಗೆ ನಿಯರ್ ಬೈ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಅಂದ್ರೆ 1-1.5 ಕಿಲೋಮೀಟರ್ ಅಲ್ಲಿ ನಿಮಗೆ ಹತ್ತಿರದಲ್ಲಿರುವಂತ ಪ್ರಾಜೆಕ್ಟ್ ಇದು ಸರ್. ನಾವು ಇಲ್ಲಿ ಬಂದು ಇವಾಗ ತಗೊಂಡು ಈಗ ಮನೆ ಕಟ್ಸೋದಾಗಿ ಮಾಡಿರ್ಬೋದು. ಇಲ್ಲಿ ಬಸ್ಗಳ ಸೌಲಭ್ಯ ಇದೆಯಾ ಇಲ್ವಾ? ಸರ್ ನೀವು ನೋಡ್ಬೋದು ಮೇನ್ ರೋಡಲ್ಲಿ ಆಲ್ರೆಡಿ ಗೌರ್ಮೆಂಟ್ ವೆಹಿಕಲ್ಗಳು ಓಡಾಡ್ತಾ ಇದೆ. KSRTC, BMTC ಎಲ್ಲ ಓಡಾಡುತ್ತೆ ಇಲ್ಲಿ. ಸೊ ಮೇನ್ ರೋಡೇ ಇದು. ಬಜೆಟ್ ಬಗ್ಗೆ ಒಂದ್ಸರಿ ಹೇಳ್ತೀರಾ? ಯಾಕಂದ್ರೆ ಕನ್ಫ್ಯೂಸಲ್ಲಿ ಇದೀನಿ ಪೂರ್ತಿ ನಾನು. ಸರ್ ಕನ್ಫ್ಯೂಸ್ ಮಾಡ್ಕೊಳ್ಳೇಬೇಡಿ. ಸೊ ಇಲ್ಲಿ ನಾನು ಹೇಳ್ದಂಗೆ ನಿಮ್ಗೆ ಅವಾಗಲೇ 4060 2400 ಅಡಿ ಜಸ್ಟ್ ನಿಮಗೆ 21,50,000 ರೂಪಾಯಿ ಕೊಡ್ತಾ ಇದ್ದೀನಿ ಸರ್. ಸರ್ ಇಷ್ಟೊಂದು ಕಡಿಮೆ ರೇಟಿಗೆ ಏನಕ್ಕೆ ಸರ್? ಸರ್ ಇದು ಪ್ಯೂರ್ಲಿ ಇನ್ವೆಸ್ಟ್ಮೆಂಟ್ಗೆ ಕೊಡ್ತಾ ಇದ್ದೀವಿ ಸರ್. ಇವತ್ತೇನಾಗಿದೆ ಅಂದರೆ ಸಿಟಿಲಿ ಆಲ್ರೆಡಿ ಎಲ್ಲರೂ ತೊಗೊಳಕ್ಕಾಗಲ್ಲ ಅಂತಾನೆ. ಸೊ ಇವತ್ತು ನಾವು ಸಿಟಿ ಅಟ್ಯಾಚ್ ಇರೋವಂಥದ್ದೇ. ಸೊ ಮೇನ್ ರೋಡ್ ಪ್ರಾಜೆಕ್ಟಲ್ಲೇ ನಾವು ಜಸ್ಟ್ 21,50,000ಕ್ಕೆ 60-40 ಸೈಟ್ ಕೊಡ್ತಾ ಇದ್ದೀನಿ ಸರ್. ಸರ್ ಇವಾಗ ನಾನು ಒಬ್ಬ ಕಸ್ಟಮರ್ ಆಗಿಬಿಟ್ಟು ನಾನು ಇಲ್ಲಿ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು? ನನಗೆ ಇಲ್ಲಿಂದ ಏನು ನಂಗೆ ಲಾಭ ಸಿಗುತ್ತೆ? ಹೊಳ್ಳಿ ಇಲ್ಲಿ ಖಾತಾಗಳ ಬಗ್ಗೆ ಏನಾದರೂ ತಿಳಿಸ್ಕೊಡ್ತೀರಾ? ಖಂಡಿತವಲ್ಲೂ ಸರ್. ಖಾತಾ ಬಗ್ಗೆ ಹೇಳಬೇಕು ಅಂದರೆ ಪೂರ್ತಿ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಸೊ ಇವಾಗ ಏನಾಗಿದೆ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಿಮಗೆ ಪ್ರತಿಯೊಂದು ಸೈಟಿಗೆ ಖಾತಾ ಇದ್ದರೆ ಮಾತ್ರನೇ ರಿಜಿಸ್ಟ್ರೇಷನ್ ಆಗೋದು. ಸೊ ಈ ಪ್ರಾಜೆಕ್ಟ್ ಹೆಂಗೆ ಅಂದರೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಆ್ಯಂಡ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರೋಂಥ ಪ್ರಾಜೆಕ್ಟು ಪ್ರತಿಯೊಂದು. ಸೊ ಈ ಲೆವೆಟಲ್ಲಿ ಇರೋವಂಥದ್ದು ಟೋಟಲ್ ಇವಾಗ 20 ಎಕರೆ ಡೆವಲಪ್ಮೆಂಟ್ ಆಗಿದೆ. ಈ 20 ಎಕರೆಯಲ್ಲಿ ನಿಮಗೆ ಟೋಟಲ್ ಬಂದು 340 ಸೈಟ್ಗಳಿದೆ. 340 ಸೈಟಲ್ಲಿ ಎಲ್ಲ ಸೈಟ್ಗಳು ನಿಮಗೆ 40ಕ್ಕೆ 60 40-60 ಸೈಟ್ಗಳೇ ಇದೆ. 2400 ಅಡಿನೇ ಇದೆ. ಕಾರ್ನರ್ ಪ್ಲಾಟ್ ಬೇಕು, ಯಾರಿಗಾನ ಕಾರ್ನರ್ ಪ್ಲಾಟ್ ತೊಗೋತೀನಿ ಅಂದರೆ 3000 ಅಡಿ ಇದೆ, ಅಂದರೆ 50ಕ್ಕೆ 60. ಸರ್ ನಾನು ಬೇರೆ ಕಡೆ ಎಲ್ಲ ಕೇಳಿದ್ದೀನಿ, ಇವಾಗ 3000 ಸ್ಕ್ವೇರ್ ಫೀಟು, 10,000 ಸ್ಕ್ವೇರ್ ಫೀಟು, 20,000 ಸ್ಕ್ವೇರ್ ಫೀಟ್ ಮಟ್ಟ ನಡೀತಿದ್ದೀವಿ. ಪರ್ಟಿಕ್ಯುಲರ್ ಆಗಿ 899ಗೆ ನೀವು ಯಾಕೆ ಈ ಆಫರ್ನ ಬಿಟ್ಟಿದ್ದೀರಾ? ಸರ್ ಯಾಕೆ ಅಂದರೆ ಇವಾಗ ರೀಸೆಂಟ್ಲಿ ನವಂಬರ್ 3ಕ್ಕೆ ನಮ್ಮ ಕಂಪನಿ ಆ್ಯನಿವರ್ಸರಿ ಆಯಿತು. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಸೊ ಆ್ಯನಿವರ್ಸರಿ ಆಗಿರೋದ್ರಿಂದ ನಮ್ಮ ನಮ್ಮ ಕ್ಲೈಂಟ್ಗಳಿದ್ದಾರೆ, ನಮ್ಮ ಕಸ್ಟಮರ್ಗಳಿದ್ದಾರೆ, ಅವ್ರಿಗೆ ಒಂದು ಒಳ್ಳೆ ಆಫರಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ಒಂದು ಬ್ಯೂಟಿಫುಲ್ ಪ್ರಾಜೆಕ್ಟು ಇವತ್ತು ನಾವು ಲಾಂಚ್ ಮಾಡಿದ್ದೀವಿ ಸರ್. ಇವಾಗ ನಿಮ್ಗೆ ಹೇಳ್ದಂಗೆ ನಾನು ಇಂಡಿವಿಜುವಲ್ ಪ್ರತಿಯೊಂದು ಸೈಟಿಗೆ 340 ಸೈಟ್ಗೂ ಇಂಡಿವಿಜುವಲ್ ಖಾತಾ ರೆಡಿ ಇರೋವಂಥದ್ದು. ಅಂದರೆ ಈ ಖಾತಾ, ಈ ಸ್ವತ್ತು ಆಲ್ರೆಡಿ ಪ್ರತಿಯೊಂದು ಸೈಟ್ಗೂ ರೆಡಿ ಇದೆ. ಇಷ್ಟೊಂದು ಲೋ ಬಜೆಟಲ್ಲಿ ನಾವು ಈಗ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಲ್ಲ, ಇಲ್ಲಿ ಮಕ್ಕಳಿಗೆ ಆಗಿರ್ಬೋದು, ವೃದ್ಧರಿಗೆ ಆಗಿರ್ಬೋದು, ಏನೇನು ಸೌಲಭ್ಯಗಳಿದೆ ಸರ್? ಸೌಲಭ್ಯದ ಬಗ್ಗೆ ಹೇಳಬೇಕು ಅಂದರೆ ನೀವು ಹೇಳ್ದಂಗೆ ವಯಸ್ಸಾದವ್ರಿಗೆ ನಿಮ್ಗೆ ಗೊತ್ತಿದೆ, ವಯಸ್ಸಾದವ್ರಿಗೆ ಒಂದು ಪಾರ್ಕ್ ಬೇಕೇ ಬೇಕು. ಸೊ ಆಲ್ರೆಡಿ ನಾವು ಪಾರ್ಕ್ ಇಲ್ಲಿ ಆಲ್ರೆಡಿ ಒಂದು 2 ಎಕರೆಯಲ್ಲಿ ಪಾರ್ಕ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಪ್ಲಸ್ ಬಂದು ನಿಮಗೆ ಮಕ್ಳಿಗೋಸ್ಕರ ಅಂತ ಒಂದು ಚಿಲ್ಡ್ರನ್ಸ್ ಪ್ಲೇ ಹೋಮ್ ಮಾಡಿದ್ದೀವಿ. ಸೊ ಕಂಪ್ಲೀಟ್ಲಿ ಹೆಂಗೆ ಅಂದರೆ ಗೇಟೆಡ್ ಕಮ್ಯುನಿಟಿಲಿ ನಿಮಗೆ ಕ್ಲಬ್ ಹೌಸು, ಪಾರ್ಕು, ಚಿಲ್ಡ್ರನ್ಸ್ ಪ್ಲೇ ಹೋಮು ಪ್ರತಿಯೊಂದು ರೆಡಿ ಇರೋಂಥ ಪ್ರಾಜೆಕ್ಟ್ ಇದು. ಅಂದರೆ ಅಪ್ಕಮಿಂಗ್ ಪೂರ್ತಿ ಡೆವಲಪ್ಮೆಂಟ್ ಮಾಡಿ ಕೊಡ್ತಾ ಇರೋಂಥ. ಸರ್ ಇವಾಗ ನೀರಿನ ಸೌಲಭ್ಯ ಆಗಿರ್ಬೋದು, ಎಲೆಕ್ಟ್ರಿಕಲ್ ಸೌಲಭ್ಯಗಳು ಯಾವ ಥರ ಇದೆ ಸರ್ ಇಲ್ಲಿ? ಸರ್ ನೀರಿನ ಸೌಲಭ್ಯ ಅಂದರೆ ನೀವು ನೋಡ್ಬೋದು, ಇಲ್ಲಿ ಆಲ್ರೆಡಿ ನಾವು ಇಂಡಿವಿಜುವಲ್ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ಇವಾಗ ನಿಮ್ಗೆ ಗೊತ್ತಿದೆ, ಏನು ಹ್ಯಾಂಗಿಂಗ್ ಕೇಬಲ್ ಹಾಕೋಂಗಿಲ್ಲ. ಸೊ ಆಲ್ರೆಡಿ UG ಕೇಬ್ಲಿಂಗ್ ಅಂದರೆ ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಸಿಸ್ಟಮ್ ಆಗಿದೆ. ಸೊ ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಕನೆಕ್ಟಿವಿಟಿ ಎಲ್ಲ ರೆಡಿ ಇದೆ ಅಂತ ಸರ್. ಸರ್ ಪ್ರತಿಯೊಂದು ಸೈಟ್ಗೂ ಕೂಡ ಇಂಡಿವಿಜುವಲ್ ಆಗೇ ಬರುತ್ತೆ ನಿಮ್ಗೆ? ಹೌದು ಸರ್, ನೀರಿಂದು. ಹೌದು ಸರ್.
ಇವಾಗ ಇಷ್ಟೊಂದೆಲ್ಲ ಹೇಳಿದ್ರಿ, ನನಗೊಂದು ಆಸೆ ಇಲ್ಲೊಂದು ಸೈಟ್ನ ತೊಗೋಬೇಕಂತಂದು. ಇವಾಗ ನನ್ನ ಹತ್ರ ಪೂರ್ತಿ ಅಮೌಂಟ್ ಇಲ್ಲ. ಇವಾಗ ಪೂರ್ತಿ ಅಮೌಂಟ್ ಕಟ್ಬಿಟ್ಟು ನಾನು ಬೈ ಮಾಡೋಕ್ಕೂ ಆಗಲ್ಲ. ಯಾವುದು ಸ್ವಲ್ಪ ಅಮೌಂಟ್ ಇರುತ್ತೆ. ಇನ್ನು ಬುಕ್ಕಿಂಗ್ ಯಾವ ಥರ ಸರ್? ಇವಾಗ ಲೋನ್ ಫೆಸಿಲಿಟಿ ಆಗಿರ್ಬೋದು, ಪ್ರತಿಯೊಂದು ಏನಾದ್ರು ಇದೆಯಾ ನಿಮ್ಮ ಹತ್ರ? ಸರ್ ಖಂಡಿತವಾಗ್ಲೂ ಇದೆ. ನೀವೇನು ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ಇವಾಗ ಬೆಂಗಳೂರಲ್ಲಿ ನೀವು ಸೈಟ್ ತೊಗೋಬೇಕಂದ್ರೆ 20-30 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಆ ಥರ ಯಾವುದೂ ಇಲ್ಲ. ಇವಾಗ ನಿಮಗೆ 60-40 ಸೈಟು ಜಸ್ಟ್ ನೀವು 2 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ 19,50,000 ರೂಪಾಯಿ ಲೋನ್ ಮಾಡಿಕೊಡ್ತೀನಿ ಸರ್. ಸರ್ ಇವಾಗ ಏನು ಕಾಣಿಸ್ತಿದೆ ಸೈಟ್ಗಳು ಎಲ್ಲ ಚೌಕಟ್ಟಲ್ಲಿದೆ, ಅದೇ ಸೈಟ್ಗಳು ನಮ್ಮದು ದೊರೆಯುತ್ತಲ್ವಾ? ಹೌದು ಸರ್, ಎಕ್ಸಾಕ್ಟಾಗಿ ನಿಮಗೆ ಕೇಕ್ ಪೀಸು 60-40 ಸೈಟ್ಗಳೇ ಸಿಗುತ್ತೆ. ಯಾವುದೂ ಹಾರ್ಡ್ ಸೈಟ್ಸ್ ಇಲ್ಲ. ಆಮೇಲೆ ಟೋಟಲ್ ಬಂದು ಇದು 20 ಎಕರೆ ಪ್ರಾಜೆಕ್ಟು. ಇನ್ನು 70 ಎಕರೆ ನಾವು ಡೆವಲಪ್ಮೆಂಟ್ ಮಾಡಬೇಕಾಗಿರೋದು ಇನ್ನು ಡೆವಲಪ್ಮೆಂಟ್ ಆಗಿಲ್ಲ. ಸೊ ಇದು ಕಂಪ್ಲೀಟ್ ಆದಮೇಲೆ ನಾನು ಇನ್ನೊಂದು ನೆಕ್ಸ್ಟ್ 20 ಎಕರೆ ಡೆವಲಪ್ಮೆಂಟ್ ಮಾಡ್ತೀನಿ. ಸರ್ ಇವಾಗ ನಾವು ಈಗ ಬುಕ್ಕಿಂಗ್ ಮಾಡ್ಕೋಬೇಕಂದ್ರೆ ಎಷ್ಟು ಅಮೌಂಟ್ ತುಂಬ್ಕೋಬೇಕು? ಸರ್ ನೀವು ಬುಕ್ಕಿಂಗ್ ಮಾಡಬೇಕು ಅಂದರೆ ಜಸ್ಟ್ ನೀವು 1 ಲಕ್ಷ ರೂಪಾಯಿ ಕೊಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ. 1 ಲಕ್ಷ ಕೊಟ್ಟು ನಿಮ್ಮದು ಡೌನ್ ಪೇಮೆಂಟ್ ಮುಗೀತದೆ. 2 ಲಕ್ಷ ಪೇ ಮಾಡಿದ್ರೆ ಮಾತ್ರ ನಿಮ್ಮ ಕನಸಿನ ಸೈಟು ನಿಮ್ಮ ಹೆಸರಿಗಾಗುತ್ತೆ. ತಿಂಗಳ EMI ಮುಖಾಂತರ ಕಟ್ಕೊಂಡು ಅವರು ಸೈಟ್ಗಳನ್ನ ತೊಗೋಬೇಕಂತಿರ್ತಾರೆ, ಅಂಥವ್ರಿಗೆ ಏನಾರು ಒಂದು ಅವಕಾಶ ಇದೆಯಾ? ಸರ್ ಖಂಡಿತವಾಗ್ಲೂ ಇದೆ ಬ್ರದರ್. ಏನು ಅಂತಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಪ್ರತಿಯೊಂದು ಸೈಟ್ಗೂ ಜಸ್ಟ್ 2 ಲಕ್ಷ ರೂಪಾಯಿ ಕೊಟ್ಟು ಬುಕ್ಕಿಂಗ್ ಮಾಡಿಕೊಂಡ್ರೆ ಸಾಕು. ಮಿಕ್ಕಿದ ಅಮೌಂಟ್ ಏನಿರುತ್ತೆ 19,50,000 ರೂಪಾಯಿಗೆ ಸಂಪೂರ್ಣವಾಗಿ ನಾವು 80%ವರೆಗೂ ಲೋನ್ ಕೊಡ್ತೀವಿ. ಅದರಲ್ಲಿ ಅವರ ಶಕ್ತಿ ಅನುಸಾರ ಯಾವ ಥರ ಬೇಕೋ ಅವ್ರಿಗೆ ಅನುಕೂಲ ಆಗೋ ಥರ ಅಷ್ಟು ಟೈಮ್ ಪೀರಿಯಡಲ್ಲಿ ಅವರು ಅದನ್ನು ಬೇಕಾದರೆ ಲೋನ್ ತೊಗೋಬೋದು. ಸರ್ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಇರುತ್ತಾ ಹೇಗೆ? ಭಾಳಷ್ಟು ಕಮ್ಮಿ ಇರುತ್ತೆ ಸರ್. ಕಡಿಮೆ ಪ್ರೈಸ್ಗಳನ್ನ ಹೇಳ್ತೀರಾ, ಅಂದರೆ ಬಜೆಟ್ನ ಕಡಿಮೆ ಹೇಳ್ತಾ ಇದ್ದೀರಾ. ಹಾಗಿದ್ರೆ ನಾವು ಯಾಕೆ ನಿಮ್ಮ ಹತ್ರ ತೊಗೋಬೇಕು ಸರ್? ಸರ್ ಖಂಡಿತವಲ್ಲೂ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ. ಸೊ ಇವತ್ತು ಬೆಂಗಳೂರಲ್ಲಿ ರೆವಿನ್ಯೂ ಸೈಟ್ಸ್ ಆಲ್ರೆಡಿ ಎಲ್ಲ ಸ್ಟಾಪ್ ಆಗಿದೆ. ಸೊ ಎಲ್ಲವೂ ಅಪ್ರೂವ್ಡ್ ಲೆವೆಟೇ ತೊಗೋಬೇಕು ಇವತ್ತು ಪ್ರಾಜೆಕ್ಟ್ಗಳು. ಸೊ ಬೆಂಗಳೂರಲ್ಲಿ ನೀವು ಅಪ್ರೂವ್ಡ್ ಪ್ರಾಜೆಕ್ಟ್ ತೊಗೋಬೇಕು ಅಂದರೆ ಕಮ್ಮಿ ಅಂದ್ರೂ ತೀರಾ ಕಮ್ಮಿ ಅಂದ್ರೂ 50 ಲಕ್ಷಕ್ಕೆ ನಿಮಗೆ ಒಂದು 30-40 ಸೈಟ್ ಸಿಗುತ್ತೆ. ಅದೇ ನೀವು ಇಲ್ಲಿ ನಮ್ಮ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಸೊ ಏನಿಲ್ಲಿ ನಾವು ನಿಮ್ಗೆ ಹೇಳ್ದಂಗೆ ಆವಾಗಲೇ 40-60 ಸೈಟ್ಗಳಿದೆ ನಮ್ಮಲ್ಲಿ. ಸೊ ಇಲ್ಲಿ ನೀವು 2 ಸೈಟ್ ತೊಗೋಬೋದು ಸರ್ ಆರಾಮಾಗೆ. 4,800 ಅಡಿ ನೀವು ತೊಗೋಬೋದು ಇಲ್ಲಿ. ಸರ್ 4,800 ಅಡಿನಾ? ಹೌದು ಸರ್, ಜಸ್ಟ್ ನೀವು 50 ಲಕ್ಷದ ಒಳಗಡೆನೆ 4,800 ಅಡಿ ನೀವು ಸೈಟ್ ತೊಗೋಬೋದು ಇಲ್ಲಿ. ಅಬ್ಬೋ, ನೀವು ಅವಲ್ಲೇ ಹೇಳಿದ್ರಿ, ಇನ್ನೊಂದು ಪ್ರಶ್ನೆ ಕೇಳಿದ್ರಿ ನನ್ನ ಹತ್ರ, ಯಾಕೆ ನಮ್ಮಲ್ಲೇ ಸೈಟ್ ತೊಗೋಬೇಕು ಅಂತ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಅದ್ರ ಬಗ್ಗೆ ನಿಮ್ಗೆ ಇನ್ ಡೆಪ್ತ್ ಹೇಳ್ಬಿಡ್ತೀನಿ. ಸೊ ಇದು ಫೇಸ್ 1 ಸರ್. ಟೋಟಲ್ ಬಂದು 20 ಎಕರೆ ಜಾಗ. ನಿಮ್ಗೆ ಅವಾಗಲೇ ನಾನು ಹೇಳ್ದಂಗೆ 20 ಎಕರೆ ಜಾಗದಲ್ಲಿ ನಾವು ಆಲ್ರೆಡಿ ಡೆವಲಪ್ಮೆಂಟ್ ಮಾಡಿರೋಂಥದ್ದು. ಇನ್ನು ಉಳಿದಿರೋಂಥದ್ದು 70 ಎಕರೆ ಜಾಗ ಡೆವಲಪ್ಮೆಂಟು ಇನ್ನೂ ಬಾಕಿ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, 50 ಲಕ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಸೊ ಇಲ್ಲಿ ಏನಾಗುತ್ತೆ, ಫೇಸ್ 1 ಫೇಸ್ 2 ಲಾಂಚ್ ಆಗ್ತಾ ಇದ್ದಂಗೆ ಸೊ ಇಲ್ಲಿ ತೊಗೊಂಡಿರೋರಿಗೆ ಅಪ್ರಿಷಿಯೇಷನ್ ಆಟೋಮೆಟಿಕ್ಕಾಗಿ ಅಪ್ರಿಷಿಯೇಷನ್ ಬರುತ್ತೆ. ನೀವು ಹಾಕಿರೋವಂಥ ಬಂಡವಾಳ ಜಸ್ಟ್ 2 ವರ್ಷದಲ್ಲೇ ಡಬಲ್ ಆಗುತ್ತೆ. ಪ್ರಾಪರ್ಟಿ ಬಗ್ಗೆ ಎಲ್ಲ ತುಂಬ ತಿಳಿಸ್ಕೊಟ್ರಿ. ಲೀಗಲ್ ಎಲ್ಲ ಹೇಗಿದೆ ಸರ್ ಇದು? ಸರ್ ಲೀಗಲ್ ಬಗ್ಗೆ ಹೇಳಬೇಕು ಅಂದರೆ ನಾನು ಇಲ್ಲೇ ನೋಡ್ತಾ ಇರಬೇಕು, ಇಲ್ಲೇ ಇದು ಲೀಗಲ್ ಡಾಕ್ಯುಮೆಂಟೇಷನು. ಸೊ ಇಲ್ಲಿ ನೀವು ನೋಡ್ಬೋದು ಲೀಗಲ್ ಡಾಕ್ಯುಮೆಂಟ್ಸ್ 60 ವರ್ಷದ ಕಂಪ್ಲೀಟ್ ಟೈಟಲ್ ವೈಸು ಹಿಸ್ಟ್ರಿ ಇದೆ ಇದರಲ್ಲೇ. ಈ ಖಾತದಿಲ್ಲ ಸರ್? ಸರ್ ಈ ಖಾತಾ ನಿಮಗೆ ಇಂಡಿವಿಜುವಲ್ ಈ ಖಾತಾ ಕೊಡ್ತೀನಿ ಸರ್. ಇಮಿಡಿಯೇಟ್ ರೆಡಿ ಇದೆ, ಇಮಿಡಿಯೇಟ್ ಈ ಖಾತಾ ಕೊಡ್ತೀನಿ. ಇಲ್ಲಿ ನಾವು ಸೈಟ್ನ ಬುಕ್ ಮಾಡ್ಕೊಂಡು ಅನ್ಕೊಳ್ಳಿ, ನಮಗೇನು ಆಫರ್ಗಳಿದೆ ಇಲ್ಲಿ? ಸರ್ ನಿಮ್ಗೆ ಕೊಡ್ತಾ ಇರೋದೇ ಆಫರ್ ಪ್ರೈಸಲ್ಲಿ. ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. 899ಗೆ ಅಂದರೆ 900 ರೂಪಾಯಿಗೆ ನಾನು ಆಲ್ರೆಡಿ ಕೊಡ್ತಾ ಇರೋಂಥ ಪ್ರಾಜೆಕ್ಟು. ಸೊ ಇದರಲ್ಲಿ ಇನ್ನೊಂದು ಏನಂದರೆ ನಮ್ಮ ಅಸೆಟ್ ಸ್ಕ್ವೇರ್ ಲೈಕ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸಲ್ಲಿ ಸೊ ಯಾರೇನೆ ಇವಾಗ ಸೈಟ್ ತೊಗೋತಾ ಇದ್ದಾರೆ ಅಂದರೆ ಸೊ ಇಲ್ಲಿ 10 ಸೈಟು ಅಂದರೆ ಇವಾಗ ಯಾರು ನಮ್ಮ ಜೊತೆ ಚಾನಲ್ ಪಾರ್ಟ್ನರಾಗೆ ವರ್ಕ್ ಮಾಡ್ತಾರೋ 10 ಸೈಟು ನೀವು ರಿಜಿಸ್ಟ್ರೇಷನ್ ಆದರೆ ಅವ್ರಿಗೆ 1 ಸೈಟು ನಾನು ಫ್ರೀಯಾಗಿ ರಿಜಿಸ್ಟ್ರ್ ಮಾಡಿಕೊಡ್ತೀನಿ. ಸರ್ ಇವಾಗ ಇಲ್ಲೆಲ್ಲ ಸೈಟ್ಗಳನ್ನ ತೊಗೋತಾರೆ, ಮನೆ ಕಟ್ತಾರೆ ಅಂದ್ಕೊಳ್ಳಿ. ಇವಾಗ ಅವ್ರದ್ದು ವೆಹಿಕಲ್ಗಳಿರುತ್ತೆ, ಕಾರ್ ಇರುತ್ತೆ, ರೋಡ್ಗಳೆಲ್ಲ ಸ್ಪೆಷಾಲಿಟಿ ಯಾವ ಥರ ಇದೆ? ಸರ್ ನೋಡಿ, ನಿಮಗೆ ಇದು ಗೇಟೆಡ್ ಕಮ್ಯುನಿಟಿಲಿ ಕಂಪ್ಲೀಟ್ ನಿಮಗೆ ರೋಡು. ಸೊ ಇದು ನಾನು ಪ್ರೀ ಲಾಂಚ್ ಮಾಡ್ತಾ ಇರೋದು. ನೀವು ನೋಡ್ಬೋದು ಆಲ್ರೆಡಿ ಜಲ್ಲಿಕಲ್ಲೆಲ್ಲ ಹಾಕಿದ್ದಾರೆ, ರೋಡ್ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಸೊ ಇದು ಮೇನ್ ರೋಡು ಸರ್. ಇದು 40 ಅಡಿ ರೋಡು. ಸೊ ಇದು 40 ಅಡಿ ಪ್ಲಸ್ ನಿಮಗೆ ಸಬ್ ರೋಡ್ಸ್ ಎಲ್ಲ 30 ಅಡಿ ರೋಡ್ ಬರುತ್ತೆ. ಇದು ಎಂಟ್ರೆನ್ಸ್ ರೋಡು ನಿಮಗೆ. ಆ್ಯಂಡ್ ಪ್ಲಸ್ ನಿಮಗೆ ಕಂಪ್ಲೀಟ್ಲಿ ತಾರ್ ರೋಡ್ ಆಗಿರುತ್ತೆ. ನೆಕ್ಸ್ಟ್ ವೀಕಿಗೆ ಬಂದರೆ ಇದು ಪ್ರೀ ಲಾಂಚ್ ಮಾಡ್ತಾ ಇರೋದ್ರಿಂದ ಕಮ್ಮಿ ರೇಟ್ಗೆ ನಾನು ಇವತ್ತು ಲಾಂಚ್ ಮಾಡಿದ್ದೀನಿ 899ಗೆ. ಎಷ್ಟು ಜನಕ್ಕೆ ಸರ್ ಇದು? ಸರ್ ಇದು ಬರೀ 100 ಕಸ್ಟಮರ್ಸ್ ಮಾತ್ರನೇ ಲಕ್ಕಿ ಕಸ್ಟಮರ್. ಯಾರು ಫಸ್ಟ್ ಸ್ಟಾರ್ಟಿಂಗಲ್ಲಿ 100 ಜನ ಬೇಗ ಬುಕ್ ಮಾಡ್ಕೋತಾರೆ ಅವ್ರಿಗೆ ಮಾತ್ರನೇ ಈ ಪ್ರೈಸು ಸರ್. ಸರ್ ಯಾವ ಥರ ಬುಕ್ ಮಾಡ್ಕೊಳ್ಳೋದು? ಸರ್ ಬುಕ್ಕಿಂಗ್ ಅಮೌಂಟ್ 1 ಲ್ಯಾಕ್ ರುಪೀಸ್ ಇರುತ್ತೆ. ಸೊ ಪ್ರತಿ ಭಾನುವಾರ ಈ ಸಂಡೇ ನೀವು ಭಾನುವಾರ ಬಂದರೆ ಸೊ ನಮ್ಮ ಕಂಪ್ಲೀಟ್ ಟೀಮ್ ಇರುತ್ತೆ, ಸೇಲ್ಸ್ ಟೀಮು. ಸೊ ನೀವು ಬಂದು ನಿಮಗೆ ಯಾವ ಸೈಟ್ ಬೇಕೋ ಆ ಸೈಟ್ನ ನೀವು ಬುಕ್ ಮಾಡ್ಕೋಬೋದು. ಈ ಆಫರ್ ಎಲ್ಲ ಎಲ್ಲಿವರೆಗೂ ಸರ್ ಇದು?
ಸರ್ ಇವಾಗ ಏನು ಅಪ್ಕಮಿಂಗ್ ಭಾನುವಾರ ಬರ್ತಾ ಇದೆ, ಸಂಡೇ ಏನಿದೆ, ಸೊ ಸಂಡೇ ಲಕ್ಕಿ ಕಸ್ಟಮರ್ಸ್ ಯಾರು ಬಂದು ಸೈಟ್ ಬುಕ್ ಮಾಡ್ಕೊತಾರೆ ಅವ್ರಿಗೆ 899ಗೆ ನಾನು ಪ್ರಾಜೆಕ್ಟಲ್ಲಿ ಸೈಟ್ಗಳು ಕೊಡ್ತಾ ಇದ್ದೀನಿ. ಸರ್ ನಮ್ಮ ಪ್ರೀತಿ ವೀಕ್ಷಕರಿಗೆ ಯಾವ ಥರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು? ಸರ್ ಕಾಂಟ್ಯಾಕ್ಟ್ ಅಂದರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಪ್ಲಸ್ ನಮ್ಮದೇ ವೆಬ್ಸೈಟ್ ಇದೆ ಅಸೆಟ್ ಸ್ಕ್ವೇರ್ ಅಂತ. ಸೊ ಅಸೆಟ್ ಸ್ಕ್ವೇರ್ ಡೆವಲಪರ್ ಆ್ಯಂಡ್ ಬಿಲ್ಡರ್ಸ್ ನೀವು ಅಲ್ಲೂ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಆ್ಯಂಡ್ ಕಂಪ್ಲೀಟ್ಲಿ ನಿಮಗೆ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸರ್ ಇವಾಗ ಸಂಡೇ ಫ್ರೀ ಲಾಂಚಿಂಗ್ ಅಂತ ಏನೋ ಹೇಳ್ತಾ ಇದ್ದೀರಾ? ಹೌದು ಸರ್. ಈಗ ಫ್ಯಾಮಿಲಿ ಆಗಿರಲಿ ಇಂಡಿವಿಜುವಲ್ ಆಗಿರಲಿ ಬರೋರಿಗೆ ಏನು ಸ್ಪೆಷಾಲಿಟಿ ಇದೆ ಸರ್? ಸರ್ ಫೆಸಿಲಿಟಿ ನಮ್ಮ ಕಂಪ್ನಿಯಿಂದ ಅಸೆಟ್ ಸ್ಕ್ವೇರ್ ಡೆವಲಪರ್ ಆ್ಯಂಡ್ ಬಿಲ್ಡರ್ಸಿಂದ ಸೊ ನಿಮಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಮಾಡಿಕೊಡ್ತೀನಿ ಸರ್. ಸೊ ಅವ್ರ ಮನೆ ಹತ್ರನೇ ಪಿಕ್ ಮಾಡಿ ಸೊ ಅಗೇನ್ ಡ್ರಾಪ್ ಮಾಡೋವಂಥದ್ದು ಜವಾಬ್ದಾರಿ ನಮ್ಮ ಕಂಪ್ನಿದೇ ಇರುತ್ತೆ ಸರ್. ಇಷ್ಟೊಂದೆಲ್ಲ ತಾಳ್ಮೆಯಿಂದ ತುಂಬ ಪ್ರೀತಿಯಿಂದ ನೀವು ಹೇಳ್ಕೊಟ್ರಿ, ಎಲ್ಲ ಡೀಟೇಲ್ಸ್ನೂ ತಿಳಿಸ್ಕೊಟ್ರಿ. ಹಾಗೆ ನಿಮ್ಮ ಹೆಸರು ನಾವು ತಿಳ್ಕೊಳ್ಳಿಲ್ಲ. ಹೊಳ್ಳಿ ನೀವು ಇಲ್ಲೇನು ಕೆಲಸ ಮಾಡ್ತಿದ್ದೀರಾ, ಅಂದರೆ ನೀವು ಈ ಕಂಪ್ನಿಲಿ ಏನು ವರ್ಕ್ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀರಾ? ಖಂಡಿತವಲ್ಲ ಸರ್. ನನ್ನ ಹೆಸರು ರಮೇಶ್ ಗುಪ್ತಾ ಅಂತ. ಸೊ ಇದೇ ನಮ್ಮ ಅಸೆಟ್ ಸ್ಕ್ವೇರ್ ಡೆವಲಪರ್ ಆ್ಯಂಡ್ ಬಿಲ್ಡರ್ಸ್ ಕಂಪನಿ ನಮ್ಮದು. ಸೊ ನಾನು ಕಂಪ್ನಿ MD ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮತ್ತೆ ತಡ ಮಾಡ್ತೀರಾ? ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಮನೆ ಕಟ್ಟಿಸ್ಕೊಳ್ಳೋಕ್ಕಾಗಿರ್ಬೋದು, ಸೈಟ್ಗಳನ್ನ ನೀವು ಪರ್ಚೇಸ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ನೀವೇನಾದರೂ ಹೇಳೋದಿದ್ರೆ? ಸರ್ ಖಂಡಿತವಲ್ಲೂ ಬೆಂಗಳೂರಲ್ಲಿ ಇವತ್ತು ಪ್ರಾಪರ್ಟಿ ತೊಗೊಳ್ಳೋದು ತುಂಬ ಕಷ್ಟ ಇದೆ. ದಯವಿಟ್ಟು ಬನ್ನಿ. ಸೊ ನಿಮ್ಮ ಕನಸಿನ ಸೈಟು ನಿಮ್ಮದಾಗಿಸ್ಕೊಳ್ಳಿ. ಸೊ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.